ಮಾಣಿಕ್ಯನಿಗೆ ಅವರ ತಾಯಿ ಸರೋಜಮ್ಮ ಅವರು ರಕ್ಷಾ ಕವಚದಂತೆ. ಸೊ ಆಕ್ಸಿಡೆಂಟ್ ಆಗಿ 10 ನಿಮಿಷಕ್ಕೆ ಸುದೀಪ್ ಅವರಿಗೆ ಕಾಲ್ ಬರುತ್ತೆ ಅವರ ತಾಯಿ ಕಡೆಯಿಂದ. ನೀನ್ ಎಲ್ಲಿದೆಯೋ ಗೊತ್ತಿಲ್ಲ, 10 ನಿಮಿಷಕ್ಕೆ ಮನೆ ಹತ್ರ ಬರ್ಬೇಕು ಅಂತ ಹೇಳ್ತಾರಂತೆ. ಸೊ ಸುದೀಪ್ ಅವರು ಮನೆಗೆ ಬರ್ತಾರೆ. ಆ ಸಮಯದಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿರೋ ಬಗ್ಗೆ ವಿಚಾರವನ್ನ ತಿಳಿಸ್ತಾರೆ. ಯಾವ ಸೆಸ್ನಾ ವಿಮಾನದಲ್ಲಿ ಸೌಂದರ್ಯ ಅವರು ದುರಂತ ಅಂತ್ಯ ಕಂಡ್ರು, ಅದೇ ಒಂದು ಹೆಲಿಕಾಪ್ಟರ್ ಈ ಹಿಂದೆ ಖಾಸಗಿ ಜಾಹೀರಾತಿಗೋಸ್ಕರ ಸುದೀಪ್ ಅವರಿಗೆ ಬುಕ್ ಆಗಿತ್ತು. ಅಭಿನಯ ಚಕ್ರವರ್ತಿ, ಕೋಟ್ಯಾಂತರ ಅಭಿಮಾನಿಗಳ ಪಾಲಿಗೆ ದೇವ್ರು, ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಅವರು ಅಮ್ಮನ ಅಗಲಿಕೆಯಿಂದ ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ದಾರೆ. ತಮ್ಮ ತಾಯಿಯ ಕುರಿತಾಗಿ ಒಂದು ಭಾವನಾತ್ಮಕ ಪತ್ರವನ್ನ ಬರೆದಿದ್ರು. ತಮ್ಮ ಜೀವನದಲ್ಲಿ ಅಮ್ಮನ ಸ್ಥಾನ ಏನು, ಎಷ್ಟೆಲ್ಲ ಹಾರೈಕೆ ಮಾಡ್ತಾ ಇದ್ರು, ಎಷ್ಟು ಕಾಳಜಿಯಿಂದ ನೋಡ್ಕೊಳ್ತಾ ಇದ್ರು, ಎಷ್ಟು ಪ್ರೀತಿ ಮಾಡ್ತಾ ಇದ್ರು. ಸೊ ನಾನು ಒಂದು ಅರೆಕ್ಷಣ ಕಾಣ್ಲಿಲ್ಲ ಅಂತಂದ್ರೆ ಎಷ್ಟು ಒದ್ದಾಡ್ತಾ ಇದ್ರು. ನಾನು ಶೂಟಿಂಗ್ ಅಲ್ಲಿ ಇದ್ದಂತ ಸಮಯದಲ್ಲಿ ಎಷ್ಟು ಫೋನ್ ಕಾಲ್ಸ್ ಗಳನ್ನ ಮಾಡ್ತಾ ಇದ್ರು, ತನ್ನ ಯೋಗಕ್ಷೇಮವನ್ನ ಯಾವ ರೀತಿ ವಿಚಾರಿಸ್ಕೊಳ್ತಾ ಇದ್ರು, ಎವ್ರಿ ಡೇ ಗುಡ್ ಮಾರ್ನಿಂಗ್ ಕಂದ ಅಂತ ಮೆಸೇಜ್ ಮಾಡ್ತಾ ಇದ್ರು. ಸೊ ಲಾಸ್ಟ್ ಅಂದ್ರೆ ನಾನು ಶೂಟಿಂಗ್ ಹೋಗೋಕ್ಕೂ ಮುಂಚೆ ಒಂದು ಬಿಗಿಯಾಗಿ ಅಪ್ಪುಗೆಯನ್ನ ಕೊಟ್ಟಿದ್ರು. ಆ ಅಪ್ಪುಗೆನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ಮೇಲೆ ಗುಡ್ ಮಾರ್ನಿಂಗ್ ಕಂದ ಅಥವಾ ಗುಡ್ ಮಾರ್ನಿಂಗ್ ಕಂದಮ್ಮ ಅಂತ ಮೆಸೇಜ್ ಬರಲ್ವಲ್ಲ ಅನ್ನುವಂತ ನೋವು ಕಿಚ್ಚ ಸುದೀಪ್ ಅವರನ್ನ ಎಷ್ಟರ ಮಟ್ಟಿಗೆ ಬಾಧಿಸ್ತಾ ಇದೆ. ಹೀಗೆ ಅಂದ್ರೆ ತಮ್ಮ ಜೀವನದಲ್ಲಿ ಅಮ್ಮನ ಸ್ಥಾನ ಏನು, ಆಕೆ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ಲು, ಎಷ್ಟೆಲ್ಲ ಬೆನ್ನೆಲುವಾಗಿ ನನ್ನೊಟ್ಟಿಗೆ ನಿಂತಿದ್ಲು ಅನ್ನುವಂಥ ವಿಚಾರವನ್ನ ಹಂಚ್ಕೊಂಡಂತ ಕಿಚ್ಚ ಸುದೀಪ್ ಅವರು, ನನ್ನ ಜೀವನದ ಅತ್ಯಮೂಲ್ಯವಾದಂತ ಒಂದು ಮಾಣಿಕ್ಯವನ್ನ ಕಳೆದುಕೊಂಡಿದ್ದೇನೆ. ಸೊ ಆ ಮಾಣಿಕ್ಯ ಬೆಲೆ ಬಾಳುವಂತಹ ಮಾಣಿಕ್ಯ, ಅದು ಎಲ್ಲಿ ಸೇರ್ಬೇಕು, ಶಾಂತಿಯುತವಾದಂತಹ ಜಾಗಕ್ಕೆ ಸೇರ್ಬೇಕು, ಆ ಜಾಗಕ್ಕೆ ಸೇರಿದೆ ಅಂತ ನಾನು ಭಾವಿಸ್ತೀನಿ ಅನ್ನುವಂಥ ವಿಚಾರವನ್ನ ಹಂಚ್ಕೊಂಡು ಭಾವುಕರಾಗಿದ್ರು. ನಾನು ಈ ಕ್ಷಣ ಕಿಚ್ಚ ಸುದೀಪ್ ಹಾಗೂ ಅವರ ತಾಯಿಯ ಬಗ್ಗೆ ಮಾತನಾಡ್ಲಿಕ್ಕೆ ಕಾರಣ, ನಮ್ಮ ಮಾಣಿಕ್ಯನಿಗೆ ಅವರ ತಾಯಿ ಸರೋಜಮ್ಮ ಅವರು ರಕ್ಷಾ ಕವಚದಂತಿದ್ರು. ಎಲ್ಲಾ ಮಕ್ಕಳಿಗೂ ಕೂಡ ತಾಯಿ ರಕ್ಷಾ ಕವಚನೆ. ಆದ್ರೆ ಎಲ್ಲಾ ತಾಯಂದ್ರಿಗೂ ಕೂಡ ತಮ್ಮ ಮಕ್ಕಳಿಗೆ ಏನಾದ್ರೂ ಒಂದು ಸಣ್ಣ ನೋವಾದ್ರೆ, ಒಂದು ಸಣ್ಣ ಪೆಟ್ಟಾದ್ರೆ ಅದು ಕಣ್ಮುಂದನೆ ಆ ಘಟನೆ ನಡಿಬೇಕು ಅಂತ ಏನಿಲ್ಲ. ಸೊ ಎಲ್ಲೇ ನಡೆದ್ರು ಕೂಡ ನನ್ನ ಮಗುವಿಗೆ, ನನ್ನ ಕಂದನಿಗೆ ಏನೋ ಸಮಸ್ಯೆ ಆಗಿದೆ ಅನ್ನುವಂತ ತಿಳಿಯುವಂತ ದಿವ್ಯ ಶಕ್ತಿ ದೇವರಿಗೆ ಬಿಟ್ರೆ ಕಣ್ಣಿಗೆ ಕಾಣ್ತಕ್ಕಂಥ ದೇವ್ರು ತಾಯಿಗೆ ಗೊತ್ತಾಗುತ್ತೆ. ಯಾಕೆ ಮಾತು ಹೇಳ್ತಿದೀನಿ ಅಂತಂದ್ರೆ, ಒಂದೊಮ್ಮೆ MG ರೋಡ್ ನಲ್ಲಿ ಒಂದು ಆಕ್ಸಿಡೆಂಟ್ ಸಂಭವಿಸುತ್ತಂತೆ. ಆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಕಿಚ್ಚನ ಜೊತೆಗೆ ನಮ್ಮ ಸಾಮಾಜಿಕ ಹೋರಾಟಗಾರರು, ಬಿಗ್ ಬಾಸ್ ಸ್ಪರ್ಧಿಗಳು, ಜೊತೆಗೆ ನಟರು ಆಗಿರ್ತಕ್ಕಂಥ ಪ್ರಶಾಂತ್ ಸಂಬರ್ಗಿ ಅವರು ಇರ್ತಾರೆ ಜೊತೆಗೆ ಆ ಸಂದರ್ಭದಲ್ಲಿ. ಸೊ ಆಕ್ಸಿಡೆಂಟ್ ಆಗಿ 10 ನಿಮಿಷಕ್ಕೆ ಸುದೀಪ್ ಅವರಿಗೆ ಕಾಲ್ ಬರುತ್ತೆ ಅವರ ತಾಯಿ ಕಡೆಯಿಂದ. ಸೊ ಮಗನೇ, ನಿನ್ಗೇನೋ ಸಮಸ್ಯೆ ಆಗಿದೆ, ನನ್ಗೆ ಗೊತ್ತಾಗ್ತಾ ಇದೆ, ನನ್ಗೆ ವಿಲಾ ಅಂತ ಒದಾಡ್ತಿದ್ದೀನಿ ನಾನೇ, ಏನೋ ಸಮಸ್ಯೆ ಆಗಿದೆ, ದಯವಿಟ್ಟು ಹೇಳು ಅಂತ ಕೇಳ್ತಾರಂತೆ. ಆದ್ರೆ ಸುದೀಪ್ ಅವರು ತಮ್ಗಾಗಿರತಕ್ಕಂಥ ಅಪಘಾತದ ಬಗ್ಗೆ ಹೇಳಲ್ಲ, ಅದನ್ನ ಮರೆಮಾಚುವಂತ ಕೆಲಸವನ್ನ ಮಾಡ್ತಾರೆ. ಸೊ ಸಣ್ಣ ಪುಟ್ಟ ಗಾಯಗಳಾಗಿರುತ್ತೆ. ನೀನ್ ಎಲ್ಲಿದೆಯೋ ಗೊತ್ತಿಲ್ಲ, 10 ನಿಮಿಷಕ್ಕೆ ಮನೆ ಹತ್ರ ಬರ್ಬೇಕು ಅಂತ ಹೇಳ್ತಾರಂತೆ. ಸೊ ಸುದೀಪ್ ಅವರು ಮನೆಗೆ ಬರ್ತಾರೆ. ಆ ಸಮಯದಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿರೋ ಬಗ್ಗೆ ವಿಚಾರವನ್ನ ತಿಳಿಸ್ತಾರೆ. ಅಂದ್ರೆ ತನ್ನ ತಾಯಿ ಮನೆಯಲ್ಲಿದ್ರು, ಸುದೀಪ್ ಅವರು MG ರೋಡ್ ಅಲ್ಲಿ ಇದ್ರು. ಸೊ ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿರೋ ವಿಚಾರ ತಾಯಿ ಗೊತ್ತಾಗುತ್ತೆ ಅಂದ್ರೆ ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ತಾಳೆ ತಾಯಿ. ಜೊತೆಗೆ ಆ ಮಕ್ಕಳಿಗೆ ಏನಾದ್ರೂ ಸಮಸ್ಯೆ ಆದಾಗ ಯಾವ ರೀತಿ ಗೊತ್ತಾಗುತ್ತೆ ಅಂತ. ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಅದೊಂದು ವಿಚಾರವನ್ನ ಹೇಳಲೇಬೇಕು. ನಾನು ಯಾಕೆ ಆರಂಭದಲ್ಲೇ ಸುದೀಪ್ ಅವರಿಗೆ ಅವರ ತಾಯಿ ರಕ್ಷಾ ಕವಚದಂತಿದ್ರು ಅಂತ ಹೇಳಿದೆ ಅಂತಂದ್ರೆ, 2003-2004 ಸಮಯ. ಅದು ರಿಲಯನ್ಸ್ ಇನ್ಫೋಕಾಮ್ ಸಂಸ್ಥೆಯ ಒಂದು ಜಾಹೀರಾತಿಗೆ ಸುದೀಪ್ ಅವರು ರಾಯಭಾರಿ ಆಗಿರ್ತಾರೆ. ಅದರ ಶೂಟಿಗೋಸ್ಕರ ಸೆಸ್ನಾ ಅಂತ ಒಂದು ವಿಮಾನವನ್ನ ಬುಕ್ ಮಾಡ್ತಾರೆ. 12,500 ಅಡಿಗಳಿಂದ ಸುದೀಪ್ ಅವರು ಪ್ಯಾರಾಚೂಟ್ ಸಹಾಯದಿಂದ ಕೆಳಗಡೆ ಬೀಳ್ಬೇಕು. ಸೊ ಈ ತರದೊಂದು ಅವಕಾಶ ಅವ್ರಿಗೆ ಬರುತ್ತೆ. ಅದಕ್ಕೆ ಸುದೀಪ್ ಅವ್ರಿಗೆ ಇಷ್ಟ ಇರುತ್ತೆ ಆ ಒಂದು ಜಾಹೀರಾತನ್ನ ಮಾಡ್ಲಿಕ್ಕೆ. ಇದ್ರ ಬಗ್ಗೆ ಅವ್ರ ತಾಯಿ ಬಳಿ ಚರ್ಚೆ ಮಾಡ್ತಾರಂತೆ. ಸೊ ಆ ಸಮಯದಲ್ಲಿ ಬೇಡಪ್ಪ ಬೇಡ, ಎಷ್ಟು ಕೋಟಿ ಕೊಟ್ರು ಕೂಡ ನೀನು 12,500 ಅಡಿಗಳಿಂದ ಕೆಳಗಡೆ ಬೀಳೋದೇ ಬೇಡ, ದಯವಿಟ್ಟು ಇದನ್ನ ಒಪ್ಕೋಬೇಡ ಅಂತ ಹೇಳ್ತಾರಂತೆ. ಸೊ ಫೈನಲಿ ಅವ್ರ ಅಮ್ಮನ ಒಪ್ಪಿಸ್ತಾರೆ ಸುದೀಪ್ ಅವರು. ಅವಾಗ ಅವ್ರ ತಾಯಿ ಹೇಳ್ತಾರಂತೆ, ಪರ್ಟಿಕ್ಯುಲರ್ ಆಗಿ ಒಂದು ಡೇಟು, ಒಂದು ಟೈಮಿಂಗ್ಸ್ ಅಂತ ಪುರೋಹಿತರನ್ನ ಕೇಳಿ ಜಾತಕ ಹಾಕಿಸ್ಕೊಂಡ್ ಬರ್ತೀನಿ. ಯಾಕಂದ್ರೆ 12,500 ಅಡಿಗಳಿಂದ ಕೆಳಗಡೆ ಬೀಳುವಂತ ಸಮಯದಲ್ಲಿ ಯಾವುದೇ ತರ ಅಹಿತಕರ ಘಟನೆಗಳು ನಡಿಬಹುದು, ಆ ರೀತಿ ಆಗೋದ್ ಬೇಡ ಮಗನೆ ಅಂತ ಹೇಳಿ ಪುರೋಹಿತರ ಹತ್ರ ಹೋಗಿ ಒಂದು ಟೈಮಿಂಗ್ಸ್ ನ ಫಿಕ್ಸ್ ಮಾಡ್ಕೊಂಡು ಡೇಟ್ ಹಾಕ್ಸ್ಕೊಂಡು ಅಥವಾ ಒಂದ್ ಪರ್ಟಿಕ್ಯುಲರ್ ಟೈಮಿಂಗ್ ತಗೊಂಡು ಅದೇ ಟೈಮ್ ನಲ್ಲಿ ಶೂಟಿಂಗ್ ಕಳಿಸ್ತಾರಂತೆ ಮಗನ. ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೀಲಿಲ್ಲ. ಸೊ ಆಕಾಶದಿಂದ ಕೆಳಗಡೆ ಬೀಳುವಂತ ಸೀಕ್ವೆನ್ಸ್ ಅದನ್ನ ಅದ್ಭುತವಾಗಿ ಶೂಟ್ ಮಾಡಿದ್ರು. ನೀವು ನೋಡ್ತಾ ಇರಿ, ಬಾಹ್ಯಾಕಾಶದಿಂದ ಕೆಳಗಡೆ ಏನೋ ಒಂದು ಕೆಳಗಡೆ ಬೀಳುತ್ತೆ, ನೀವು ಅದನ್ನ ನಿರೀಕ್ಷಿಸ್ತಾ ಇರಿ ಅಂತ ಹೇಳ್ಬಿಟ್ಟು ಸುದೀಪ್ ಅವರು ಒಂದು ಆಡ್ ಕೊಡ್ತಾರೆ. ಕರ್ನಾಟಕದಾದ್ಯಂತ ಜನ ಎಲ್ಲರೂ ಕೂಡ ಏನ್ ಬೀಳ್ಬಹುದು 12,500 ಅಡಿಗಳಿಂದ ಅಂತ ನಿರೀಕ್ಷೆ ಮಾಡಿದ್ರು.
ಸೊ ಫೈನಲಿ ಅದು ಪ್ರಿಪೇರ್ಡ್ ಕಾರ್ಡ್ ಆಗಿತ್ತು ರಿಲಯನ್ಸ್ ಕಂಪನಿಯವರದು. ನೀವು ಅದನ್ನೆಲ್ಲರೂ ನೋಡಿದ್ರಿ, ಖುಷಿ ಪಟ್ಟಿದ್ರಿ ಕೂಡ ಆ ಆಡ್. ಆ ಒಂದು ಜಾಹೀರಾತು ಬಗ್ಗೆ ಈ ಕ್ಷಣ ಮಾತನಾಡ್ತಿರೋದಕ್ಕೆ ಮಗದೊಂದು ಕಾರಣ ಇದೆ. ಆ ಒಂದು ಜಾಹೀರಾತು ಬಗ್ಗೆ ಮಗದೊಮ್ಮೆ ಮಾತನಾಡ್ತಿರೋದಕ್ಕೆ ಕಾರಣ ಸೌಂದರ್ಯ ಅವ್ರನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಸೌಂದರ್ಯ ಅವರು ಎಂತಹ ನಟಿ ಆಗಿದ್ರು ಅನ್ನೋದು ನಿಮಗೆ ಗೊತ್ತು. 20 ವರ್ಷಗಳಾಯ್ತು ನಾವು ಅವ್ರನ್ನ ಕಳ್ಕೊಂಡು. ಸೊ ಕನ್ನಡ ಮಾತ್ರ ಅಲ್ಲ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹೀಗೆ ಪಂಚಭಾಷಾ ನಟಿಯಾಗಿ ಮಿನುಗಿ ಅದ್ಭುತವಾದಂತಹ ಜನಪ್ರಿಯ ಸೂಪರ್ ಹಿಟ್ ಸಿನಿಮಾಗಳನ್ನ ಅವ್ರು ಕೊಟ್ಟಿದ್ರು. 2003ರ ಸಮಯದಲ್ಲಿ ನಾವು ಅವ್ರನ್ನ ಕಳ್ಕೊಳ್ತೀವಿ. 2003-4ರ ಸಮಯದಲ್ಲಿ. ಸೊ 20 ವರ್ಷಗಳು ಕಳೀತಾ ಬಂತು ನಾವು ಅವ್ರನ್ನ ಕಳ್ಕೊಂಡು ವಿಮಾನ ಅಪಘಾತದಲ್ಲಿ. ಸೊ ಯಾವ ವಿಮಾನದಲ್ಲಿ ಅವ್ರು ಅಪಘಾತಗೊಂಡ್ರು, ಅದು ಸೆಸ್ನಾ ವಿಮಾನ ಆಗಿತ್ತು. ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೊರಟಿದ್ರು, ರಾಜಕೀಯಕ್ಕೆ ಅವರು ಇಳಿದಿದ್ರಿಂದ. ಸೊ ಪೊಲಿಟಿಕಲ್ ಪ್ರಚಾರಕ್ಕಾಗಿ ಅವರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸೊ ವಿಮಾನ ಏರ್ ಕ್ರಾಶ್ ಆಗಿ ಅವರು ದುರಂತ ಅಂತ್ಯ ಕಂಡಿದ್ದನ್ನ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ಸೆಸ್ನಾ ವಿಮಾನ 1 ವಾರದ ಹಿಂದೆ ಸುದೀಪ್ ಅವರ ಒಂದು ಜಾಹೀರಾತುಗೋಸ್ಕರ ಬುಕ್ ಆಗಿತ್ತು. ಕಾರಣಾಂತರಗಳಿಂದ ಆ ಸೆಸ್ನಾ ವಿಮಾನನ ಬಳಸ್ಕೊಳ್ಳಿಕ್ಕಾಗ್ಲಿಲ್ಲ. ಫೈನಲಿ ಬೇರೆ ಹೆಲಿಕಾಪ್ಟರ್ನ ಬುಕ್ ಮಾಡ್ಕೊಂಡ್ರು. ಆಡ್ ಶೂಟ್ ಆಯ್ತು, ಅದ್ಭುತವಾಗಿ ಬಂತು. ಸೊ ನಾನು ಈ ಕ್ಷಣ ಮಾತನಾಡ್ತಿರೋದು ಯಾವ ಸೆಸ್ನಾ ವಿಮಾನದಲ್ಲಿ ಸೌಂದರ್ಯ ಅವರು ದುರಂತ ಅಂತ್ಯ ಕಂಡ್ರು, ಅದೇ ಒಂದು ಹೆಲಿಕಾಪ್ಟರ್ ಈ ಹಿಂದೆ ಖಾಸಗಿ ಜಾಹೀರಾತುಗೋಸ್ಕರ ಸುದೀಪ್ ಅವ್ರಿಗೆ ಬುಕ್ ಆಗಿತ್ತು. ಅವತ್ತು ಸುದೀಪ್ ಅವರ ತಾಯಿ ತಡೆಯದೇ ಹೋಗಿದ್ರೆ ಅಂದ್ರೆ ದೊಡ್ಡ ದುರಂತನೇ ಸಂಭವಿಸ್ತಾ ಇತ್ತು. ಅವ್ರ ಅಮ್ಮ ಹೇಳಿದ್ರು, ಈ ಹೆಲಿಕಾಪ್ಟರ್ ಬೇಡ, ಸೊ ನೀನ್ ಶೂಟ್ ಮಾಡೋ ಹಾಗಿದ್ರೆ ನಾನು ಹೇಳ್ತೀನಿ, ಆ ಟೈಮ್ ವರ್ಗು ನೀನ್ ಕಾಯ್ಬೇಕು ಅಂತ ಹೇಳಿದ್ರಿಂದ ಬುಕ್ ಆಗಿದ್ದಂತ ಹೆಲಿಕಾಪ್ಟರ್ ಕ್ಯಾನ್ಸಲ್ ಆಗುತ್ತೆ, ಬೇರೆ ಹೆಲಿಕಾಪ್ಟರ್ ನಲ್ಲಿ ಶೂಟ್ ಮಾಡ್ತಾರೆ. ಸೊ ಯಾರೇ ಆಗ್ಲಿ ನಾವು ಬಟ್ ಅದೇ ಸೆಸ್ನಾ ವಿಮಾನದಲ್ಲಿ ನಾವು ಸೌಂದರ್ಯ ಅವ್ರನ್ನ ಕಳ್ಕೊಂಡ್ವಿ ಅನ್ನೋದನ್ನ ಬಿಟ್ರೆ ಸೊ ಎಂದೋ ಆಗ್ಬೇಕಾಗಿದ್ದಂತ ದುರಂತ ಘಟನೆನ ಅವತ್ತು ಸುದೀಪ್ ಅವರ ತಾಯಿ ತಪ್ಪಿಸಿದ್ರು. ಸೊ ಹೀಗೆ ಮಾಣಿಕ್ಯ ಅಂದ್ರೆ ಕರುನಾಡ ಕೋಟ್ಯಾಂತರ ಅಭಿಮಾನಿಗಳ ದೇವ್ರು, ನಮ್ಮ ಅಭಿನಯ ಚಕ್ರವರ್ತಿಗೆ ರಕ್ಷಾ ಕವಚವಾಗಿ ಕಾಯ್ತಾ ಹೆಜ್ಜೆ ಹೆಜ್ಜೆಗೂ ಅವ್ರನ್ನ ಕಣ್ಣಲ್ಲಿ ಕಾಪಾಡ್ಕೊಂಡು ಬಂದಂತ ಸರೋಜಮ್ಮ ಅವರು ಸೊ ಅನಾರೋಗ್ಯದಿಂದ ಅವ್ರನ್ನ ಕಳ್ಕೊಂಡಿದ್ದಾರೆ. ಇದು ಸುದೀಪ್ ಅವ್ರಿಗೆ ಮಾತ್ರ ಅಲ್ಲ, ಅವರ ಕೋಟ್ಯಾಂತರ ಅಭಿಮಾನಿಗಳಿಗೂ ಕೂಡ ತುಂಬಲಾರದ ನಷ್ಟ. ಯಾಕಂದ್ರೆ ಸುದೀಪ್ ಅವರ ಮುಖದಲ್ಲಿ ಮತ್ತೊಮ್ಮೆ ಆ ನಗುವನ್ನ ಕಾಣ್ಲಿಕ್ಕೆ ಎಲ್ಲರೂ ಕೂಡ ಇಚ್ಛಿಸ್ತಾ ಇದ್ದಾರೆ. ಈ ತಾಯಿನ ಕಳ್ಕೊಂಡಂತ ಮಕ್ಕಳು ಆದಷ್ಟು ಬೇಗ ಅದರಿಂದ ಓವರ್ಕಮ್ ಆಗಿ ಎಲ್ಲಾ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದು ಕಷ್ಟನೇ ಆಗುತ್ತೆ. ಸೊ ಸಾಧ್ಯ ಆದಷ್ಟು ಸುದೀಪ್ ಅವರು ಚೇತರಿಸ್ಕೊಳ್ಳಿ, ಆದಷ್ಟು ಬೇಗ ಸಿನಿಮಾ ರಿಯಾಲಿಟಿ ಶೋಗಳ ಮೂಲಕ ಕರುನಾಡ ಜನತೆಯನ್ನ ರಂಜಿಸ್ಲಿ ಅನ್ನೋದೇ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ಆಶಯ ಕೂಡ. ಇದು ಈ ಕ್ಷಣದ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ನಮ್ಮ ಮಾಣಿಕ್ಯನಿಗೆ ಅವರ ತಾಯಿ ಸರೋಜಮ್ಮ ಅವರು ರಕ್ಷಾ ಕವಚದಂತೆ. ಸೊ ಆಕ್ಸಿಡೆಂಟ್ ಆಗಿ 10 ನಿಮಿಷಕ್ಕೆ ಸುದೀಪ್ ಅವರಿಗೆ ಕಾಲ್ ಬರುತ್ತೆ ಅವರ ತಾಯಿ ಕಡೆಯಿಂದ. ನೀನ್ ಎಲ್ಲಿದೆಯೋ ಗೊತ್ತಿಲ್ಲ, 10 ನಿಮಿಷಕ್ಕೆ ಮನೆ ಹತ್ರ ಬರ್ಬೇಕು ಅಂತ ಹೇಳ್ತಾರಂತೆ. ಸೊ ಸುದೀಪ್ ಅವರು ಮನೆಗೆ ಬರ್ತಾರೆ. ಆ ಸಮಯದಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿರೋ ಬಗ್ಗೆ ವಿಚಾರವನ್ನ ತಿಳಿಸ್ತಾರೆ. ಯಾವ ಸೆಸ್ನಾ ವಿಮಾನದಲ್ಲಿ ಸೌಂದರ್ಯ ಅವರು ದುರಂತ ಅಂತ್ಯ ಕಂಡ್ರು, ಅದೇ ಒಂದು ಹೆಲಿಕಾಪ್ಟರ್ ಈ ಹಿಂದೆ ಖಾಸಗಿ ಜಾಹೀರಾತುಗೋಸ್ಕರ ಸುದೀಪ್ ಅವರಿಗೆ ಬುಕ್ ಆಗಿತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.